ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅನ್ಇನ್ವೈಟೆಡ್ ಮ್ಯಾರೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಸಕ್ಸಸ್ಫುಲ್ ಆಗಿದೆ. ಅದು ಹೇಗಾಗಿದೆ ಅಂತ ಹೇಳಿ ನಿಮಗೆ ವಿಡಿಯೋನ ಪೂರ್ತಿ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಓಕೆ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು ಇನ್ವೈಟ್ ಮಾಡದೇ ಇರೋ ಮ್ಯಾರೇಜ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಹೇಗೂ ಸಮ್ಮರ್ ಅಲ್ವಾ, ಸೊ ಆಬ್ವಿಯಸ್ಲಿ ಎಲ್ಲ ಕಡೆ ಮ್ಯಾರೇಜ್ ಇದ್ದೇ ಇರುತ್ತೆ. ಸೊ ಯಾವುದಾದ್ರೂ ಒಂದು ಮ್ಯಾರೇಜಿಗೆ ಹೋದ್ರಾಯ್ತು ಅಂತ ಹೇಳಿ ಸೊ ರೆಡಿಯಾಗಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ಬ್ರಷ್ ಆಯಿತು, ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಸ್ನಾನ ಮಾಡೋಕ್ಕೆ ಹೋಗೋಣ ಮುಂಚೆ ನನಗೆಲ್ಲರೂ ಸ್ಕಿನ್ ಕೇರ್ ಕೇಳ್ತಾ ಇದ್ರಿ. ನಾನು ಆ್ಯಕ್ಚುಲಿ ಯಾವುದೇ ಸ್ಕಿನ್ ಕೇರ್ ಮಾಡಲ್ಲ ಇನ್ನು, ಅಂದರೆ ಅಷ್ಟೊಂದು ಅಫೋರ್ಡ್ ಮಾಡುವಷ್ಟು ನನ್ನ ಹತ್ರ ದುಡ್ಡಿಲ್ಲ. ಸೊ ನಾನು ಯೂಶ್ವಲಿ ಮನೇಲಿ ಕಡಲೆ ಹಿಟ್ಟಿರುತ್ತಲ್ವ, ಸೊ ಅದಕ್ಕೆ ಅರಿಶಿನ ಹಾಲು ಹಾಕ್ಕೊಂಡು ಸ್ನಾನ ಮಾಡ್ತೀನಿ ಅಷ್ಟೇ. ಅದ್ಬಿಟ್ರೆ ಸ್ಕಿನ್ ಕೇರ್ ಅಂತ ಸ್ಪೆಸಿಫಿಕ್ ಆಗಿ ಏನು ಮಾಡಲ್ಲ. ಬಟ್ ಹೇರ್ ಕೇರ್ ತುಂಬ ಮಾಡ್ತೀನಿ. ಹೇರ್ ಕೇರ್ಗೆ ಒಂದು ವಿಡಿಯೋ ಬೇಕಿದ್ರೆ ಸಪ್ರೇಟಾಗಿ ಮಾಡ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ರೆಡಿ ವಿತ್ ಮೈ. ಸ್ನಾನ ಮಾಡ್ಕೊಂಡು ಬಂದು ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸಿ ಯು. ಓಕೆ, ನನ್ನ ಸ್ನಾನ ಕೂಡ ಆಯ್ತು. ಇವಾಗ ಇನ್ಮೇಲೆ ಸೀರೆ ಉಟ್ಕೊಳ್ಳ ಲಂಗ ಉಟ್ಕೊಳ್ಳ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಮಿಲ್ಸಿ ಎರಡು ಟ್ರೈ ಮಾಡ್ತೀನಿ, ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನೇ ಹಾಕೋತೀನಿ. ಓಕೆ, ನನ್ನ ಬ್ಲೌಸ್ ಲೂಸ್ ಆಗಿದೆ, ರೆಡಿ ಮಾಡ್ತಾ ಇದ್ದೀನಿ. ಫೈನಲಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಯು ಕ್ಯಾನ್ ಸಿ. ನೆಕ್ಸ್ಟು ಮೇಕಪ್ ಎಲ್ಲ ಹಾಕ್ಕೊಂಡು ಆಕ್ಸೆಸರೀನೆಲ್ಲ ಹಾಕೋಬೇಕು, ಅಂದರೆ ಓಲೆ ಸ್ವರ ಎಲ್ಲ. ಸೊ ರೆಡಿ ಆದಮೇಲೆ ತೋರಿಸ್ತೀನಿ ಫೈನಲ್ ಔಟ್ಕಮ್ಮು. ಓಕೆ, ಹೇ ಐ ಆಮ್ ಫೈನಲಿ ರೆಡಿ. ಐ ಹೋಪ್ ನನ್ನ ಮೇಕಪ್ ಚೆನ್ನಾಗಿ ಕಾಣಿಸ್ತೀನಿ. ಆ್ಯಂಡ್ ನನ್ನ ಆಕ್ಸೆಸರಿ ಐ ಬಾಟ್. ಇದು ನನಗೆ ಆಬ್ವಿಯಸ್ಲಿ ಇದರಲ್ಲೇ ಸಿಕ್ಕಿದ್ದು ಪೇಡ್ ಪ್ರಮೋಷನ್ ಅಂತ, ಬಟ್ ಇದು ನನ್ನ ಪಾರ್ಟ್ನರ್ ಪ್ರಮೋಷನಲ್ಲಿ ನನಗೆ ಸಿಕ್ಕಿದ್ದು. ಆ್ಯಂಡ್ ಮೇಕಪ್ ಎಲ್ಲ ನಾನೇ ಜೂಡಿಯೋನಲ್ಲಿ ತೊಗೊಂಡಿದ್ದು. ಯಾ, ಅಷ್ಟೇ. ನಾನು ಹಣೆ ಸ್ವಲ್ಪ ನೋಡಿದೆ ಆ್ಯಕ್ಚುಲಿ. ಅದೇನೋ ಹಣೆ ನೋಡಿದ್ರೆ ಯಾರಿಗೂ ಭಯ ಪಡಲ್ವಂತೆ, ಅದು 100% ಸತ್ಯ. ಆ್ಯಕ್ಚುಲಿ ನಾನು ಯಾರಿಗೂ ಭಯ ಪಟ್ಕೊಳ್ಳೋದಿಲ್ಲ. ಸೊ ಯಾ, ಲೆಟ್ಸ್ ಗೋ ಟು ದ ಮ್ಯಾರೇಜ್ ಆ್ಯಂಡ್ ಟೇಕ್ ಫೋಟೋ ಆ್ಯಂಡ್ ದೆನ್ ಹ್ಯಾವ್ ಯೋರ್ ಲಂಚ್ ಫ್ರಮ್ ದ್ಯಾಟ್. ದ್ಯಾಟ್ಸ್ ಆಲ್. ಸೊ ಇವಾಗ ಮದುವೆ ಮನೆಗೆ ಕಡೆ ಹೋಗ್ತಾ ಇದ್ದೀನಿ. ನನ್ನ ಗಾಡಿ ಅಲ್ಲಿದೆ, ಇದು ನನ್ನ ಗಾಡಿ. ಸೊ ಇವಾಗ ಮದುವೆ ಮಂಟಪಕ್ಕೆ ಹೋಗಿ ಡೈರೆಕ್ಟಾಗಿ ಸಿಗ್ತೀನಿ. ಬಾಯ್. ಹಾಗೆ ಫೈನಲಿ ಬಂದು ಮದುವೆ ಮಂಟಪಕ್ಕೆ ರೀಚ್ ಆಗಿದ್ದೀನಿ. ಇದೆ ಕಲ್ಯಾಣ ಮಂಟಪ, ಗೌರಿ ಶಂಕರ್ ಅಂತ. ನಾನಿದು ತುಂಬ ಅಂದರೆ ಯೂಶ್ವಲಿ ಎಲ್ಲ ಮಂಟಪದಲ್ಲೂ ಬುಕ್ ಆಗಿದೆ ಆಲ್ರೆಡಿ. ಬಟ್ ಈ ಮಂಟಪದಲ್ಲಿ ಯೂಶ್ವಲಿ ಶ್ರೀಮಂತರು ಮದುವೆ ಆಗ್ತಾರೆ ಅಂತ ಹೇಳಿ ಬಂದ್ಬಿಡ್ತೀನಿ. ಸೊ ಇವರೇ ಹುಡುಗ ಹುಡುಗಿ, ಆ್ಯಸ್ ಯು ಕ್ಯಾನ್ ಸಿ. ಸೊ ಯಾ, ಇವಾಗ ಒಳಗಡೆ ಹೋಗಿ ಫೋಟೋ ತಗೊಂಡು ಊಟ ಮಾಡಿಕೊಂಡು ಬರೋದು ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಯೂಶ್ವಲಿ ಇವಾಗ ಯಾರಾದರೂ ಅನ್ಇನ್ವೈಟೆಡ್ ಮ್ಯಾರೇಜಿಗೆ ಬಂದರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ದೀನಿ. ಜೈಲು ಶಿಕ್ಷೆ ಆಗುತ್ತೆ ಅಂತ ಏನೋ ಹೇಳಿದ್ದೀನಿ. ಬಟ್ ನನ್ನನ್ನು ಯಾರು ಕಂಡು ಹಿಡಿದೇ ಇದ್ದರೆ ಸಾಕು. ಮೋಸ್ಟ್ ಆಫ್ ದಿ ಟೈಮ್ ನಾನು ಎಷ್ಟೋ ಮದುವೆಗೆ ಹೋದಾಗ ನನ್ನ ಕಂಡು ಹಿಡಿದಿರೋದುಂಟು, ಅಂದರೆ ನೀವು ಪ್ರಿಯಾಂಕಾ ಅಲ್ವಾ ಅಂತ. ಸೊ ಈ ಮದುವೆಯಲ್ಲಿ ಯಾರು ಕಂಡು ಹಿಡಿದೇ ಇರಲಿ ಅಂತ ಆಸೆ ಪಡ್ತೀನಿ. ಲೆಟ್ಸ್ ಸೀ, ಲೆಟ್ಸ್ ಗೋ. ಇದು ಮದುವೆ ಹಾಲು, ಇಲ್ಲಿ ಎಂಟ್ರೆನ್ಸು, ಜನ ಎಲ್ಲ ಬರ್ತಿರ್ತಾರೆ. ಸೊ ತಪ್ಪಿಸ್ಕೊಂಡು ಯಾರೋ ಮದುವೆಗೆ ಬಂದಿದ್ದೀನಿ ಬಾಯಿ. Confident that I wanted. So yeah, finally I did it. Let's go have lunch. ಊಟದ ಹಾಲು, ಬಟ್ ನಾನು ಆಲ್ರೆಡಿ ಚೂರು ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೆ, ನನಗೆ ಅದು ಹಸಿವಾಗ್ತಿಲ್ಲ. ಸೊ ಇಲ್ಲಿ ಬೇಡ, ಬೇರೆ ಕಡೆ ಇನ್ನೊಂದು ಮದುವೆ ಇದೆ, ಅಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಏನಾದ್ರು ಚೆನ್ನಾಗಿದ್ರೆ ನೋಡ್ತೀನಿ. ಓಕೆ, ಸೊ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ. ಏನು ತಿಂತಾ ಇಲ್ಲ, ಹೊಟ್ಟೆ ಹಸಿವಿಲ್ಲ. ವಿಲ್ ಸಿ ಯು ಇನ್ ನೆಕ್ಸ್ಟ್ ಮ್ಯಾರೇಜ್. ನಾನು ಇವಾಗ ಇನ್ನೊಂದು ಮ್ಯಾರೇಜಿಗೆ ಬಂದಿದ್ದೀನಿ. ಜಸ್ಟ್ ಬಿಕಾಸ್
ಅಲ್ಲಿ ಊಟ ಮಾಡಿಲ್ಲ ಅಂತ ಹೇಳಿ ಈ ಮದುವೆಲಾದರೂ ಊಟ ಮಾಡೋಣ ಅಂತ ಹೇಳಿ ಮದುವೆ ಹುಡುಗ ಹುಡುಗಿ ಕಾಣಿಸ್ತಿಲ್ಲ ಅನ್ಕೊತೀನಿ. ನಂಗೆ ಬಿಸಿಲಲ್ಲಿ ಏನು ಕಾಣಿಸ್ತಿಲ್ಲ. ಸಾಮ ನೀವು ಇನ್ನು ನಮ್ಮ ಮದ್ವೆ ಒಳಗೆ ಹುಡುಗಿ ಕಡೆಯವರು ಹುಡುಗರಿಗೆ ಕೊಡ್ತಾರೆ. ಯಾ ಹಾಯ್, ಆ್ಯಕ್ಚುಲಿ ನನಗೆ ಹಸಿವಾಗ್ತಿಲ್ಲ. ಎಲ್ಲ ಕಡೆ ಊಟ ಇದ್ರು ತುಂಬ ಬಿಸಿಲಲ್ವ, ಊಟ ಹೋಗ್ತಿಲ್ಲ. ಸೊ ಹುಡುಗ ಹುಡುಗಿ ಮಿಸ್ ಮಾಡಿ ಹೋಗ್ಬಿಡ್ತೀನಿ ಎಲ್ಲರೂ. ಸ್ವಲ್ಪ ಗಲಾಟೆ ಜಾಸ್ತಿ. ಸೊ ಮೇಲೆ ಹೋಗಬೇಕೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಬೇಡ ಅನ್ಸುತ್ತೆ ಅಲ್ವಾ. ನನಗೆ ಟಯರ್ಡ್ ಆಯ್ತಪ್ಪ. ಈ ಮದುವೆಲೆಲ್ಲ ಜನ ಹೇಗೆ ಅಷ್ಟೊತ್ತಿರ್ತಾರೋ ನನಗಂತೂ ಅರ್ಥ ಆಗಲ್ಲ. ನಾನು ಸೀದಾ ಮನೆಗೆ ಹೋಗ್ಬಿಡ್ತೀನಿ. ಆಗ್ತಾ ಇಲ್ಲ ನನಗೆ. ಇಷ್ಟಕ್ಕೆ ಎಂಡ್ ಮಾಡಿಬಿಡ್ತೀನಿ. ಅಯ್ಯೋ, ಅಂತೂ ಒಂದು ಮಾಡಿದಟ್ಟು ಅಟೆಂಡ್ ಆಗಿಲ್ಲಲ್ವಾ. ಸೊ ಅದನ್ನಾದ್ರೂ ಗ್ರೇಟ್ ಅಂತ ಅಂದ್ಕೊಳ್ಳಿ, ಓಕೆನಾ. ನನಗೆ ಬಂದೆ, ಮದುವೆ ಮುಗಿಸ್ಕೊಂಡು. ಸೊ ಯಾ ಇನ್ನೇನಿಲ್ಲ, ಮನೆಗೆ ಹೋಗಿ ಬಟ್ಟೆ ಬಿಚ್ಚಿ ಫುಲ್ ಫ್ಯಾನ್ ಕೆಳಗಡೆ ಮಲ್ಕೊಳ್ಳೋದು ಅಷ್ಟೇ ಕೆಲಸ ಇವಾಗ. ಸೊ ಇಟ್ಸ್ ರಿಯಲಿ ಹಾರ್ಡ್ ಫಾರ್ ಸಮ್ಮರ್ ಮ್ಯಾರೇಜ್ ಬ್ರೋ. ಸುಮ್ಮನೆ ನಿಲ್ಲಿಸ್ರು ಮ್ಯಾರೇಜ್ ಆಗಿ ಕೈ ತೊಳ್ಕೊಳ್ಳೋದಲ್ವಾ. ಇಷ್ಟೊಂದು ಕಷ್ಟಪಡೋದೇನಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನಂತೂ ನಿಲ್ಲಿಸ್ರು ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತೇನಪ್ಪ. ಸೀರಿಯಸ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವೀಡಿಯೋ. ಆ್ಯಂಡ್ ನಿಮ್ಮಿಂದಾನೇ ಇವತ್ತು ನಾನು ಯೂಟ್ಯೂಬ್ ವೀಡಿಯೋಸ್ ಚಾನಲೆಲ್ಲ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಏನಂತ ಹೇಳ್ತಾರೆ, ಉತ್ಸಾಹ ಏನಂತ ನನಗೆ ನೆನಪಾಗ್ತಿಲ್ಲ ಯಪ್ಪ. ಮೋಟಿವೇಶನ್ ನಿಮ್ಮಿಂದಾನೇ ನನಗೆ ಜಾಸ್ತಿ ಮೋಟಿವೇಶನ್ ಸಿಗ್ತಾ ಇದೆ ವಿಡಿಯೋಸ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ನಾನು ಪ್ರಿಯಾಂಕಾ ಆಲಿಗಳ್ಳಿ. ನಾನು ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡು ಇನ್ನೊಂದು ಸಮ್ಮರಲ್ಲಿ ಮದುವೆಗೆ ಅಂತ ಸೀರೆ ಉಟ್ಕೊಳ್ಳಲ್ಲ. ನಾನು ಯೂಶ್ವಲಿ ಉಟ್ಕೊಳ್ಳಲ್ಲ ಇವತ್ತು, ಸ್ಪೆಷಲಿ ಸಮ್ಮರ್ ಅಂತ ಹೇಳಿದ್ರೆ ನಾನು ಉಟ್ಕೊಳ್ಳೋದೇ ಇಲ್ಲ. ಬಟ್ ಇವತ್ತು ಬೇರೆಯವ್ರ ಮದುವೆಗೆ ಹೋಗ್ತಾ ಇರಬೇಕಾದ್ರೆ ಅವ್ರ ಮದುವೆಯಲ್ಲಿ ಒಬ್ಬಳು ಅಂತ ಅನಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಉಟ್ಕೊಂಡಿದ್ದೆ. ಬಟ್ ಯಾ, ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನಾನು ಯಾರು ಕಂಡು ಹಿಡಿಲಿಲ್ಲ. ಅಂದರೆ ನೀವು ಯಾರು ಪರಿಚಯ ಇಲ್ಲದೇ ಇರೋರು ಅಂತ ನಂಗೆ ಯಾರು ಹೇಳಿಲ್ಲ, ಹೇಳಿಲ್ಲ. ಬಟ್ ಒಂದಿಬ್ಬರು ಜನ ನನಗೆ ಗುರುತಿಸಿದ್ರು, ಇವರು ಟೀಚರ್ ಅಲ್ವಾ ಅಂತ ನನ್ನ ಕಿವಿಗೆ ಬಿತ್ತು ಅಷ್ಟೇ. ಬಟ್ ನಾನು ಗೊತ್ತಿದ್ರು ಗೊತ್ತಿಲ್ಲದೇ ಇರೋ ಥರ ಬಂದೆ. ದ್ಯಾಟ್ಸ್ ಆಲ್. ಫಸ್ಟು ನೀರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲವ್ ಯು ಆಲ್.